ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ. ಇವತ್ತು ವಿಶೇಷ ಏನು ಗೊತ್ತಾ, ಊರಿಂದ ನನ್ನ ಫ್ರೆಂಡ್ ಬಂದಿದ್ದಾರೆ. ಯಾವ ಊರಿಂದ ಅಂತ ಕೇಳ್ತೀರಾ? ಬಿಜಾಪುರಿಂದ ಬಂದಿದ್ದಾರೆ. ಎಷ್ಟು ದೂರದಿಂದ ಬಂದಿದ್ದಾರೆ ಗೊತ್ತಾ? ಆಫ್ಟರ್ 45 ಇಯರ್ಸ್ ನಾವು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಅಂದರೆ ಮಧ್ಯದಲ್ಲಿ ಒಂದೆರಡು ಸತಿ ಮೀಟ್ ಮಾಡಿದ್ದೆ. ಹೀಗೆ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಹಾಂ ಕಸ್ತೂರಿ ಮೇಡಮ್, ಮಾತಾಡಿ ನೀವು. ಹಾಯ್ ಫ್ರೆಂಡ್ಸ್, ಏನ್ ಅಡ್ಗೆ ಮಾಡ್ತಾ ಇದೀಯಮ್ಮ ಇವತ್ತಾ ಪ್ರಭಾ? ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಶ್ರೂಮ್ ಏನಿದೆ, ನೀನ್ ಬಿರಿಯಾನಿ ತಿನ್ನಲ್ಲ ಅಂತ ಅನ್ಕೋಬೇಡ. ಇದು ಬಿರಿಯಾನಿ ಅಲ್ಲ, ಪಲಾವ್ ತರ ಇರುತ್ತೆ. ಓಕೆ, ಓಕೆನಾ? ಈಗ ಮೊದಲು ನಾನು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಹಾ. ಇದಕ್ಕೆ 2 ಸೌಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ಬಟ್ಟಲ್ ಎಣ್ಣೆ ಇಟ್ಟಾಗ ಒಗ್ಗರಣೆ ಹಾಕಿದ್ರೆ ಸಾಕು, ಸಾಸಿವೆನೋ ಜೀರಿಗೆನೋ ಹೋಗಿ ಸಿಡಿದು ಕುತ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ. ನೆಕ್ಸ್ಟ್ ಏನ್ ಹಾಕ್ಬೇಕು? ಇವೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ಹಾ, ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಸೋಂಪು ಕಾಳು ಎಲ್ಲನೂ ಹಾಕಬೇಕು. ಚಕ್ಕೆ ಲವಂಗ ಎಲ್ಲ ಹಾಕ್ತೀನಿ. ಎಲ್ಲ ಒಂದು 4 ಅಷ್ಟೇ, ಜಾಸ್ತಿ ಹಾಕೋಬಾರ್ದು, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈಗ 2 ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಬಂದಾದ್ಮೇಲೆ ಘಮ್ ಅಂತ ವಾಸನೆ ಬರುತ್ತಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಾಗ ಈರುಳ್ಳಿ ಬೇಗ ಬೇಯುತ್ತೆ. ಅದು ಹಾಕೋಣ. ವಾಸನೆ ಹೆಂಗ್ ಬರ್ತಿದೆ? ಚೆನ್ನಾಗಿ ಬರ್ತಿದೆ, ಗಮ್ಮಂತ ವಾಸನೆ ಬರ್ತಾ ಇದೆ ಅಲ್ವಾ? 1 ನಿಮಿಷ ಮುಚ್ಚಳ ಮುಚ್ಚಿಡೋಣ, ಈರುಳ್ಳಿ ಬೇಗ ಬೆಂದ್ಕೊಳ್ಳಿ. ಈರುಳ್ಳಿ ಕೆಂಪಾದ್ಮೇಲೆ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಕ್ಕೆ ಅಷ್ಟೇ ಇದೆ, ಮೀಡಿಯಂ ಆಗಿರ್ತೀವಿ. ತುಂಬಾ ಜಾಸ್ತಿನೂ ಇರ್ಬಾರ್ದು, ಬೇಗ ಸೀಗೋಗ್ಬಿಡುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದಕ್ಕೊಂದು 4 ಹಸಿಮೆಣ್ಸಿನ್ಕಾಯಿ ತೆಗೆದಿಟ್ಕೊಂಡಿದ್ನಲ್ಲ, ಅದು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನಿಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹಾಗೇನೆ ಹಸಿಮೆಣ್ಸಿನ್ಕಾಯಿ ವಾಸನೆ ಎರಡೂ ಹೋಗೋ ತನಕ ಚೆನ್ನಾಗಿ ಘಮ್ ಅಂತ ಹುರಿಬೇಕು. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣಗೆ ಪುಡಿ ಮಾಡಿ, ಅದನ್ನು ಸಹ ಚೆನ್ನಾಗಿ ಥರ ಹಾಕಿ ಮಿಕ್ಸ್ ಮಾಡಿ ಹುರಿಬೇಕು. ಈಗ ಮುಚ್ಚಳ ಮುಚ್ಚಿ ಈ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಸ್ವಲ್ಪ ಬಾಡೋ ಥರ ತನಕ 1 ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಈಗ ಮುಚ್ಚಳ ತೆಗೆದು ಚೆನ್ನಾಗಿ ಮತ್ತೊಂದು ಮಿಕ್ಸ್ ಕೊಡೋಣ. ಇದಕ್ಕೆ ಏನು ಗೊತ್ತಾ, ಇದನ್ನು ಹುರಿಯೋದೆಲ್ಲ ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ, ಆಮೇಲೆ ಬೇಜಾರು ಮಾಡ್ಕೊಳ್ತಾರೆ ಜನಗಳು. ಅದಕ್ಕೋಸ್ಕರ ನೋಡಿ, ಹಿಂಗೆ ಸ್ವಲ್ಪ ತಳ ಹತ್ತಿದ್ರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ಹೀಗೆ ಟೊಮೆಟೊ ಹಾಕಿ ಕೆಬ್ಬರಿದಾಗ ಅದು ಬಂದ್ಬಿಡುತ್ತೆ. ಇದಕ್ಕೀಗ 1 ಚಮಚ ಅರಿಶಿಣದ ಪುಡಿ, 1.5 ಚಮಚ ಹಚ್ಚಿಮೆಣಸಿನ ಪುಡಿ ಅಥವಾ ಸಾಂಬಾರು ಪುಡಿನೂ ಹಾಕ್ಕೋಬೋದು. ನಿಮ್ಮ ಮನೇಲಿ ಖಾರದ ಪುಡಿ ಖಾರ ಹೇಗಿದೆ ನೋಡಿಕೊಂಡು ಹಾಕೋಬೇಕು. ಮತ್ತು ಉಪ್ಪು ಅಷ್ಟೇ, ಮೊದಲೇ ನಾವು ಈರುಳ್ಳಿ ಬೇಕಂತ ಸ್ವಲ್ಪ ಹಾಕಿದ್ವಲ್ಲ, ಅದನ್ನು ನೆನಪಿಟ್ಕೊಂಡು ಉಪ್ಪು ಹಾಕಬೇಕಿಲ್ಲ ಅಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಚೆನ್ನಾಗಿ ಪಲ್ಯ ಮಾಡೋ ಥರ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಥರ ಹಾಕ್ಕೊಂಡು ನೋಡಲ್ಲಿ ಸೈಡಲ್ಲೆಲ್ಲ ಸೀದಿದೆ ಅಲ್ಲ, ಅದೆಲ್ಲ ಟೊಮೆಟೊ ಹಾಕಿ ಮುಚ್ಚಳ ಮುಚ್ಚಿಟ್ಟಿದ ತಕ್ಷಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೆಟೊ ಎಲ್ಲ ಮೆತ್ತಗಾಗಿ ರಸ ಬಿಡುತ್ತೆ. ಈಗ 2 ನಿಮಿಷ ಆಗಿದೆ ನೋಡಿ, ಹಿಂಗೆ ಚೆನ್ನಾಗಿ ಹಿಂಗೆ ತೆಗೆದು ಸೌಟಲ್ಲಿ ಥರ ನೋಡಿ, ಸ್ವಲ್ಪ ಸೀದಿದೆ ಅಲ್ಲ ನೋಡಿ, ಹೆಂಗೆ ಬಿಟ್ಕೊಂಡ್ಬಿಡ್ತು ನೋಡೆಲ್ಲ. ಹೌದಾ? ಹಾಗೆ ಎಲ್ಲ ತೆಗೆದುಬಿಡ್ಬೇಕು. ಮೊದಲೇ ಅನ್ನಕ್ಕೆ ಇಟ್ಬಿಡ್ಬೇಕಾ? ಹಾಂ, ಮೊದಲೇ ಅನ್ನಕ್ಕೆ ಇಟ್ಟರೆ ಒಳ್ಳೇದು. ಅಂದರೆ ನಾವಿಲ್ಲಿ ಇದನ್ನು ಬೇಯಿಸ್ಕೊಳ್ಳೋ ಅಷ್ಟೊತ್ತು ಕರೆಕ್ಟಾಗಿ ಅದ್ರಲ್ಲಿ ಮುಕ್ಕಾಲು ಬೆಂದಿದ್ರೆ ಇದಕ್ಕೆ ಮಿಕ್ಸ್ ಮಾಡೋಕೆ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ. ಅದು ಉದ್ರಾಗಿ ಬರುತ್ತೆ. ಬಾಸ್ಮತಿ ಅಕ್ಕಿ ಉಪಯೋಗಿಸ್ತೀವಲ್ಲ, ಅದರಿಂದ ಚೆನ್ನಾಗಿ ಬರುತ್ತೆ. ಬಾಸುಮತಿದ ಟೇಸ್ಟ್ ರೈಸ್ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ತಿಂದಿರ್ತೀರಲ್ವ, ನೀವು ಮಾಡ್ತೀರಲ್ಲ ಮನೇಲಿ? ಮಾಡ್ತೀವಿ. ಈಗ ಇದಕ್ಕೆ ಮಶ್ರೂಮ್ ಹಾಕ್ತೀನಿ. 1ರಲ್ಲಿ 4 ಹಂಗೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಅದನ್ನು ಕಟ್ ಮಾಡೋಕ್ಕೆ ಮುಂಚೆ 2-3 ಸತಿ ಒಳ್ಳೆ ನೀರಿನಲ್ಲಿ ತೊಳೆದಿರಬೇಕು. ಈ ಮಶ್ರೂಮು ಮಸಾಲೆ ಜೊತೆಯಲ್ಲಿ ಸೇರಿ ಸ್ವಲ್ಪ ಬಿಸಿ ತಾಗಿದ ತಕ್ಷಣ ನೀರು ಬೇಡಕ್ಕೆ ಶುರು ಆಗಿಬಿಡುತ್ತೆ. ಸೊ ನಮಗೆ ಅನ್ನದ ದಮ್ಮಾಗೋಕ್ಕೆ ಸರಿ ಹೋಗುತ್ತೆ.
ನೋಡಿ ಅದೇ ನೀರ್ ಬಿಡ್ತಾ ಇದೆ. ಹ್ಮ್ ಒಂದೆರಡು ಸತಿ ಈ ತರ ತಿರುಗಿಸ್ಕೋಬೇಕು. ನೋಡಿ ಎಷ್ಟು ನೀರ್ ಬಂತು. ಹಿಂಗ್ ನೀರ್ ಬರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಗೆ. ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆನೇ ಇರಲ್ಲ ಇದಕ್ಕೆ. ಚೆನ್ನಾಗ್ ಬೇಯ್ತಲ್ಲ. ಬೆಂದೋಗ್ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಸುಂಡಿಸ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೂ ಬೇಯಿಸ್ಬೇಕು. ಮತ್ತೆ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇನ್ನಷ್ಟು ನೀರು ಬಿಡುತ್ತೆ. ನಾನಿಲ್ಲಿ 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಅದರಲ್ಲಿ 1.5 ಪ್ಯಾಕೆಟ್ ಮಾತ್ರ ಹಾಕಿದ್ದೀನಿ. ಅಂದ್ರೆ ಒಂದು 300 ಗ್ರಾಮ್ ಅಷ್ಟು. 1 ಪ್ಯಾಕೆಟಲ್ಲಿ 200 ಗ್ರಾಮ್ ಇರುತ್ತೆ. ನಾನಿಲ್ಲಿ 300 ಗ್ರಾಮ್ ಹಾಕಿದ್ದೀನಿ 3 ಜನಕ್ಕಂತ. ಮುಕ್ಕಾಲ್ ಬೇಯ್ಬೇಕಿದು. ಈಗಿನ ನೀರು ಇರ್ತೀವಿ ಅಷ್ಟೇ. ಮುಕ್ಕಾಲ್ ಬೇಯ್ಬೇಕು, ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಅನ್ನ ಕೆಟ್ಟಿದೀವಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದು. ಮೊಟ್ಟೆನೂ ತಿನ್ನಲ್ಲ ನೀನು ಹೇಳಲ್ಲ? ಮೊಟ್ಟೆ ತಿಂತೀಯಲ್ಲ? ಆಮ್ಲೆಟ್ ತಿನ್ನಲ್ಲ. ಯಾಕೆ? ಬೇರೆ ಬೇಯಿಸಿದ್ದಷ್ಟೇ. ಓ ಸೂಪರ್, ಏನು ಒಳ್ಳೆದೇ ಬಿಡು. ನಾನ್ ಬೆಳಗ್ಗೆ ಮೊಟ್ಟೆ ಸಾರ್ ತಿಂತೀನಿ. ಹೌದಾ? ತಿನ್ನೇ ನಾವೆಲ್ಲ. ಇನ್ನೇನು ವಂಶನೇ ತಿಂದಂಗ ಆಗೋಯ್ತಲ್ಲ ಇನ್ನೇನು. ಸಾರು ಎಲ್ಲ ತಿಂತೀನಿ. ಅದೆಲ್ಲ ಮತ್ತೆ ನಾಡಿ ತಂದಾಗ ಮಾಡ್ಕೊಡ್ತೀನಿ. ಅಲ್ಲ ನಮ್ ದೊಡ್ಡ ಮಗಳು ಮಾಡ್ಕೊಡ್ತಾಳೆ, ಚೆನ್ನಾಗಿ ಮಾತಾಡೋಳು. ಹಂಗಿದ್ರೆ ಪರವಾಗಿಲ್ಲ. ಇವಾಗ ಇದನ್ನ ಸಿಮ್ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ಅನ್ನ ಬೇಯ್ತಾ ಇದೆಯಲ್ಲ ಅಲ್ಲಿ. ಸಾರ್ ಅದೆಲ್ಲ ಯಾವಾಗ್ಲೂ ಅದು ಮಾಡಿದ್ರೆ ಮಗ ಸೆಕೆಂಡ್ PU ಓದನ್ನ. ಇವಳು ದೊಡ್ಡವಳು ಮಂಜುಳಾ, ಅವಳು ಅಡ್ಗೆ ಮಾಡ್ತಾಳ ನಾನ್ ವೆಜ್ ಅಲ್ಲ? ನಾನ್ ವೆಜ್ ಇಲ್ಲ, ಮತ್ತೆ ಬರೀ ಮೊಟ್ಟೆ ಸಾರು ಒಂದೇ. ಸಾರ್ ಒಂದೇ. ನಾ ತಿನ್ನಲ್ಲ ನಾನ್ ವೆಜ್ ಆಗಲ್ಲ. ಚಿಕನ್ ಮೊಟ್ಟೆ ತಿಂದ್ಮೇಲೆ ವಂಶನೇ ತಿಂದಂಗ ಆಯ್ತಲ್ಲಿ. ಹಾಕ್ಲಾ ಅದನ್ನ ವಿಡಿಯೋದಲ್ಲಿ? ಬರ್ಲಾ ವಿಡಿಯೋದಲ್ಲಿ ಬರ್ಲಿ ನಾ ಪರವಾಗಿಲ್ವಾ? ಯೂಟ್ಯೂಬರ್ ಎಲ್ಲ ನೋಡಿ ನಗ್ತೇನೆ ಚೆನ್ನಾಗಿ. ನಾನ್ ಹೇಳೋದ್ ಹೆಂಗ್ ಗೊತ್ತಾ, ಮೊಟ್ಟೆ ತಿಂದ್ಮೇಲೆ ಕೋಳಿದು ವಂಶನೇ ತಿಂದಂಗ ಆಗೋಯ್ತಲ್ಲ. ನೀವ್ ಅಲ್ಲಿ ಇನ್ ಸ್ವಲ್ಪ ಬೇರೆ ಬೇರೆ ಕಾಲದಲ್ಲಿ ಇರೋ ತಿಂತೀವಪ್ಪ ಅಷ್ಟೇ ಲೆಕ್ಕ. ನೀವ್ ಫುಲ್ ವಂಶನೇ ತಿಂದ್ಬಿಡ್ತೀರಲ್ಲ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ರೈಸ್ ಹಾಕ್ತಾ ಇದ್ದೀನಿ. ಒಂದು 10% ಅಷ್ಟು ಅನ್ನ ಮಾತ್ರ ಹಸಿಯಾಗಿರ್ಬೇಕಷ್ಟೇ. ಈಗ ಈ ಗೊಜ್ಜಲ್ಲಿ ಅದು ಬೆಂದ್ಕೊಂಡ್ಬಿಡುತ್ತೆ. ಸೂಪರ್ ಆಗುತ್ತೆ ನಮ್ಮಿಬ್ರು ಕಾನ್ವರ್ಸೇಷನ್. ಈ ತರ ಎಲ್ಲ ಮಿಕ್ಸ್ ಆದ್ಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು ನಿಮಿಷ ಇಡ್ತೀನಿ. 1 ನಿಮಿಷ ಆಗಿದೆ. ಇದನ್ನ ತೆಗ್ದೀಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆಲ್ಲ ಹಾಕಿದ್ರೆ ಮುಗೀತು ಅಷ್ಟೇ. ಮಶ್ರೂಮ್ ಬಿರಿಯಾನಿ ಆರ್ ಮಶ್ರೂಮ್ ಪಲಾವ್. ಇದ್ರೊಳಗೆ ನೀನೇನ್ ತಿಂದೇ ಇರೋದಿದೆ ಹೇಳು? ಎಲ್ಲ ತಿಂದಿರೋದೆ. ಮತ್ತೆ ಕೋಳಿನೇ ತಿಂದಿದ್ದೀನಿ. ಆಯ್ತು ಬಿಡಿ, ನಿಂಗೆಲ್ಲ ತಿನ್ಸೆ ಕಳ್ಸೋದು ನಾನು ಇಲ್ಲಿಂದ ಈಗ. ಫ್ರೆಂಡ್ಸ್ ನೋಡಿದ್ರಲ್ಲ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ನನ್ನ ಫ್ರೆಂಡ್ ಮಶ್ರೂಮ್ ನಾನು ತಿನ್ನೋದೇ ಇಲ್ಲ ಅಂತ ಇದ್ರು, ಅವ್ರು ಕೂಡ ತಿಂದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮಿಬ್ಬರ ಮಾತಿನಲ್ಲಿ ಯಾರಿಗಾದ್ರೂ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓನ್ಲಿ ಎ ಫ್ರೆಂಡ್ಸ್ ಚಾಟ್ ಅಷ್ಟೇ.